ಕೊರೋನಾ ಮುಗಿದ ಮೇಲೆ ಎಷ್ಟೋ ಜನರ ಜೀವನ ಬದಲಾಯಿತು. ಅದರಲ್ಲಿ ಚಿತ್ರರಂಗ ಸಹ ಏನು ಹೊರತಾಗಿಲ್ಲ. 2021ರಲ್ಲೇ ದೇಶಕ್ಕೆ ಲಾಕ್ಡೌನ್ ಮುಗಿದ್ರು ಬಾಲಿವುಡ್ ಮಾತ್ರ ಇನ್ನೂ ಲಾಕ್ಡೌನ್ನಲ್ಲೇ ಇದೆ. ದಕ್ಷಿಣ ಚಿತ್ರರಂಗದ ಸ್ಪರ್ಧೆಗೆ ನಿಜವಾಗ್ಲೂ ಬಾಲಿವುಡ್ ಪತ್ರಗುಟ್ಟೋಗೈತೆ ಅಂತ ಹೇಳ್ಬೋದು. ಅದರಲ್ಲೂ 2024ನೇ ವರ್ಷ ಬಾಲಿವುಡ್ಗೆ ಒಂದು ಕರಾಳ ವರ್ಷ ಅಂತ ಹೇಳ್ಬೋದು. 3-2 ಒಂದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದು ಕೂಡ ಹೇಳ್ಕೊಳೋಷ್ಟು ಗಳಿಕೆನೇ ಮಾಡಿಲ್ಲ ಬಾಲಿವುಡ್ನಲ್ಲಿ. ಅನ್ಫಾರ್ಚುನೇಟ್ಲಿ 3-2 600 ಕೋಟಿಯನ್ನು ಗಳಿಕೆ ಮಾಡಿದ್ರೆ ಪುಷ್ಪ 2 ಹಿಂದಿ ವರ್ಷನ್ 1ರಲ್ಲೇ 800 ಕೋಟಿಯನ್ನು ಗಳಿಕೆ ಮಾಡಿ ಆ ಒಂದು ಸಣ್ಣ ಸಂತೋಷವನ್ನು ಕೂಡ ನುಂಗಿಬಿಟ್ಟಿದೆ. ಕೋವಿಡ್ ಟೈಮ್ನಲ್ಲಿ ಬಾಲಿವುಡ್ ತಗೊಂಡಂತಹ ಒಂದೇ ಒಂದು ನಿರ್ಧಾರ ಇವತ್ತಿನ ಈ ಪರಿಸ್ಥಿತಿಗೆ ಮೇಜರ್ ರೀಸನ್ ಆಗಿದೆ ಅಂತ ಹೇಳ್ಬೋದು. ಲಾಕ್ಡೌನ್ ನಂತರ ತನ್ನಲ್ಲಿರುವಂತಹ ಸಿನಿಮಾಗಳು ಏನಾಗುತ್ತೋ ಅದ್ರ ಭವಿಷ್ಯಕ್ಕೆ ಹೆದರಿ ಎಲ್ಲ ಸಿನಿಮಾಗಳನ್ನು OTTಯಲ್ಲಿ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ಕಾಲಕ್ರಮೇಣ ಬಾಲಿವುಡ್ನ ಪ್ರೇಕ್ಷಕರು ಏನು ಮಾಡಿದ್ರು ಅಂದರೆ OTTಗೆ ಅಡ್ಜಸ್ಟ್ ಆಗ್ತಾ ಹೋದರು. ಇದೇ ಈ ಒಂದು ಕಾರಣ ನೋಡಿ ಬಾಲಿವುಡ್ಗೆ ಒಂದು ದೊಡ್ಡ ಹೊಡೆತ ಕೊಟ್ಟಿದ್ದು. ಆದರೆ ಸೌತ್ ಸಿನಿಮಾ ಇಂಡಸ್ಟ್ರಿ ಆ ಒಂದು ತಪ್ಪನ್ನು ಮಾಡಲಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಮೂವಿಗಳನ್ನ ಬಿಟ್ಟರೆ ಯಾವುದೇ ರೀತಿಯ ಬಿಗ್ ಬಜೆಟ್ ದೊಡ್ಡ ಮೂವಿಗಳನ್ನ OTTಯಲ್ಲಿ ರಿಲೀಸ್ ಮಾಡುವಂತಹ ಚಾನ್ಸ್ ತಗೊಂಡ್ಲೇ ಇಲ್ಲ. ಸೌತ್ ಸಿನಿಮಾ ಇಂಡಸ್ಟ್ರಿಗೆ ಎಲ್ಲೋ ಒಂದು ಹೋಪ್ಸ್ ಇತ್ತು. ಕೊರೋನಾ ಕೂಡ ಮುಗಿಯುತ್ತೆ, ಲಾಕ್ಡೌನ್ ಕೂಡ ಕಂಪ್ಲೀಟ್ ಆಗುತ್ತೆ, ಎಲ್ಲವೂ ನಾರ್ಮಲ್ ಅಂತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿದ್ರು. ಎಲ್ಲ ನಾರ್ಮಲ್ ಆಯಿತು. ಈ ಬಿಗ್ ಬಜೆಟ್ ಮೂವಿಗಳನ್ನ ಥಿಯೇಟ್ರ್ನಲ್ಲೇ ರಿಲೀಸ್ ಮಾಡಿದ್ರು. ಒಂದು ಒಳ್ಳೆ ಸಿನಿಮಾ ಬಂದರೆ ಯಾರೇ ಆದರೂ ನೋಡ್ತಾರೆ. ಲಾಕ್ಡೌನ್ನಲ್ಲಿ ಆದಂತಹ OTT ಕ್ರಾಂತಿಯಿಂದಾಗಿ ಸೌತ್ ಸಿನಿಮಾಗಳನ್ನೇ ನೋಡದೇ ಇರುವಂತಹ ಬಾಲಿವುಡ್ ಪ್ರೇಕ್ಷಕರು ಸೌತ್ ಸಿನಿಮಾಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೌತ್ ಇಂಡಿಯಾ ಸಿನಿಮಾಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಷ್ಟಪಡೋದ್ರ ಜೊತೆಯಲ್ಲಿ ಒಳ್ಳೆ ಮೆಚ್ಚುಗೆ ರೆಸ್ಪಾನ್ಸ್ ಕೂಡ ಕೊಟ್ಟರು. ಇದೇ ಸಮಯಕ್ಕೆ ಲಾಕ್ಡೌನ್ ಕೂಡ ಮುಗೀತು, ಸಿನಿಮಾಗಳು ಕೂಡ ರಿಲೀಸ್ ಆದವು. ಸೌತ್ ಸಿನಿಮಾ ಇಂಡಸ್ಟ್ರಿಯಿಂದ ಪ್ಯಾನ್ ಇಂಡಿಯಾ ಮೂವಿಗಳು ಕೂಡ ಹೆಚ್ಚಾದವು. ಹಿಂದಿಯಲ್ಲಿ ಒಳ್ಳೆ ಸಿನಿಮಾಗಳು ಬರಲಿಲ್ಲ. ಆ ಬಂದಿರುವಂತಹ ಸಿನಿಮಾಗಳು ಕೂಡ ಅದೇ ಹಳೆ ಫಾರ್ಮೆಟ್ನಲ್ಲಿ ಇದ್ವು. ಆ ಸಮಯದಲ್ಲಿ ಥಿಯೇಟ್ರಿಗೆ ಹೋಗೋದೇ ಬೇಡ ಅನ್ನೋ ಬದಲು ಸೌತ್ ಸಿನಿಮಾಗಳನ್ನ ಒಂದು ಆಪ್ಷನ್ ಆಗಿ ಕ್ರಿಯೇಟ್ ಆದವು. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದರೆ ಮುಂದೆ ಒಂದು ಗೆಲುವಿಗಾಗಿ ಬಾಲಿವುಡ್ ಕಾಯ್ತಾ ಕೂತಿತ್ತು. ಆ ಟೈಮಲ್ಲೇ ಸೌತ್ ಇಂಡಿಯನ್ ಸಿನಿಮಾ ಫಾರ್ಮೆಟ್ನಲ್ಲಿ ಜವಾನ್ ಮೂವಿ ಒಂದು ಸಕ್ಸಸ್ ಕಂಡು ಬಾಲಿವುಡ್ ಒಂದು ಗೆಲುವಿನ ಬಾವುಟವನ್ನೇ ನೆಟ್ಟಿತ್ತು ಅಂತ ಹೇಳ್ಬೋದು. ಇದು ಬಾಲಿವುಡ್ ಇಂಡಸ್ಟ್ರಿ ಒಂದೇ ಅಲ್ಲ, ಪ್ರತಿಯೊಂದು ಇಂಡಸ್ಟ್ರಿ ಕೂಡ ಕಲಿಯಬೇಕಾದಂತಹ ಒಂದು ಪಾಠ ಆಗಿದೆ. ಒಂದು ಸಲ ಸೌತ್ ಸಿನಿಮಾ ಇಂಡಸ್ಟ್ರಿ ಕೋವಿಡ್ನ ತತ್ತರದಿಂದ ತನ್ನನ್ನು ತಾನು ಕಾಪಾಡಿಕೊಂಡಿದೆ. ಯಾವತ್ತು ಸಿನಿಮಾ ಇಂಡಸ್ಟ್ರಿ ಪ್ರೇಕ್ಷಕರನ್ನ ಥಿಯೇಟ್ರಿಂದ ದೂರ ಹೋಗೋದನ್ನ ತಡೆಯೋದ್ರಲ್ಲಿ ವಿಫಲವಾಗುತ್ತೋ ಅವತ್ತು ಚಿತ್ರರಂಗಕ್ಕೆ ಡೇಂಜರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.